ರಾಜ್ಯಪಾಲರಿಂದ ನಾವು ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ. ಗವರ್ನರ್ಗೆ ನಾವು ಸುದೀರ್ಘವಾದಂತಹ ರಿಪ್ಲೈ ಕೊಟ್ಟಿದ್ವಿ. ಶೋಕಾಸ್ ನೋಟಿಸ್ಗೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಸಿಎಸ್ ಅವರ ನೋಟಿಸ್ಗೆ ರಿಪ್ಲೈ ಕೊಟ್ಟ ಮೇಲೂ ಕೂಡ ನೋಟಿಸ್ ನೀಡ್ತಾರೆ. ಬೇರೆ ಬೇರೆ ರಾಜ್ಯಗಳಂತೆ ಇಲ್ಲೂ ಕೂಡ ರಾಜ್ಯಪಾಲರು ಪ್ರಭಾವಕ್ಕೆ ಒಳಗಾಗಿ ಈ ರೀತಿ ವರ್ತಿಸಿದ್ದಾರೆ. ಇದನ್ನ ನಾವು ಸಹಿಸೋದಿಲ್ಲ ಅಂತ ಬೆಂಗಳೂರಲ್ಲಿ ಕೇಂದ್ರದ ವಿರುದ್ಧ ಎಂಬಿ ಪಾಟೀಲ್ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯಗೆ ಕಳಂಕ ತರುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಉದ್ದೇಶಪೂರ್ವಕವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅಧೀನ ಮಾಡಿಕೊಳ್ಳದೆ ತೆಗೆದುಕೊಂಡು ಇವತ್ತು ದಿವಸ ಅದರ ಮೇಲೆ ಅಭಿವೃದ್ಧಿಪಡಿಸಿ ಮಾರಾಟ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದೇ ರಾಜ್ಯಪಾಲರು ದುರ್ದೈವಶಾತ್ ಕೇಂದ್ರದ ಕೈಗೊಂಬೆಯಾಗಿ ಇವತ್ತು ದಿವಸ ಕೆಲಸ ಮಾಡ್ತಾರೆ. ನಾನು ಹೇಳಿದರೆ ಏನು ವೆಸ್ಟ್ ಬೆಂಗಾಲ್ನಲ್ಲಿ ಆಗ್ತದೆ, ಏನು ಇವತ್ತು ತಮಿಳುನಾಡು ಆಗಿ ದೆಹಲಿಯಲ್ಲೂ ಕೂಡ ಲೆಫ್ಟಿನೆಂಟ್ ಗವರ್ನರ್ ಮೂಲಕ ಏನು ಮಾಡ್ತಾ ಇದ್ದಾರೆ ಅದು ಮುಂದುವರೆದ ಚಾಳಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ನಡೆದಿದೆ. ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಜನತೆ ಇದನ್ನು ಸಹಿಸ್ಕೊಳ್ಳೋದಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅಥವಾ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳು, ಇವತ್ತು ಅವರು ಹಳ್ಳಿಗಳಿಂದ ಸಾಮಾನ್ಯ ಕುಟುಂಬದಿಂದ ಬಂದು ಇವತ್ತು ಎರಡನೇ ಬಾರಿಗೆ ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. 136 ಸೀಟ್ಗಳ ಅವ್ರ ನೇತೃತ್ವವನ್ನು ಪಡ್ಕೊಂಡು ಸರ್ಕಾರವನ್ನು ರಚನೆ ಮಾಡಿದ್ದೀವಿ. 5 ವರ್ಷ ಹಿಂದೆನೂ ಕೂಡ 13ರಿಂದ 18 ಅವರು ಸರ್ಕಾರವನ್ನು ನಡೆಸಿದ್ದಾರೆ. 15 ಬಾರಿ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಇವತ್ತು ದೇವರಾಜ ಅರಸು ಅವ್ರ ನಂತರ ಯಾರಾದರೂ 5 ವರ್ಷ ಪೂರೈಸಿಗೊಳಿಸಿದರೆ ಇವತ್ತು ಅದು ಸಿದ್ದರಾಮಯ್ಯನವರು. ದೇವರಾಜ ಅರಸು ಅವರ ನಂತರ ಒಬ್ಬ ಹಿಂದುಳಿದ ನಾಯಕ, ಇವತ್ತು ಜನಪ್ರಿಯ ನಾಯಕ, ಜನಪರವಾಗಿ ಬಡವರಿಗಾಗಿ ರೈತರಿಗಾಗಿ ಯೋಜನೆ ಕೊಟ್ಟಂಥವರು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರ 40 ವರ್ಷ ಸುದೀರ್ಘ ಜೀವನದಲ್ಲಿ ಇವತ್ತು ಒಂದೇ ಒಂದು ಕಪ್ಪು ಚುಕ್ಕಿಯನ್ನು ತುಂಬಿಸ ಕಳಂಕವನ್ನು ಹೊಂದ್ಕೊಂಡಿಲ್ಲ. ಏನಾದರೂ ಮಾಡಿ ಅವರ ಜನಪ್ರಿಯತೆಗೆ ಇವತ್ತು ಅವರಿಗೆ ಮಸಿ ಬಳಿಬೇಕು ಅಂತ ತಿಳ್ಕೊಂಡು ಇದೊಂದು ಷಡ್ಯಂತ್ರ. ಅದ್ರ ಜೊತೆಗೆ ಏನು 136 ಸೀಟ್ಗಳನ್ನು ಪಡ್ಕೊಂಡು ನಾವು ಕಾಂಗ್ರೆಸ್ ಸರ್ಕಾರ ರಚಿಸಿದ್ವಿ. ಈ ಸರ್ಕಾರವನ್ನು ದುರ್ಬಲಗೊಳಿಸುವಂಥ ಪ್ರಯತ್ನ ಇದೆ. ನಾವು ಇದನ್ನು ಕಾನೂನಾತ್ಮಕ ಹೋರಾಟವನ್ನು ಮಾಡ್ತೇವೆ. ನಮಗೆ ನಿಶ್ಚಿತವಾಗಿ ಜಯ ಸಿಗ್ತದೆ. ಇದರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಅದರಲ್ಲಿ ಏನೂ ಕೇಸೇ ಇಲ್ಲ. ಒಂದು ದಿವಸ ವೆನ್ ದೇರ್ ಇಸ್ ಅ ನೋ ಕೇಸ್ ದೇ ಟ್ರೈ ಟು ಮೇಕ್ ಅ ಕೇಸ್. ಅದರಲ್ಲಿ ಏನೂ ಹುರುಳಿಲ್ಲ. ನ್ಯಾಯಾಲಯದಲ್ಲಿ ಇವತ್ತು ದಿವಸ ನಮಗೆ ಕೂಡಲೇ ಇವತ್ತು ದಿವಸ ಅದಕ್ಕೆ ನಮಗೆ ನ್ಯಾಯ ಸಿಗ್ತದಂಥ ಸಂಪೂರ್ಣವಾದಂಥ ವಿಶ್ವಾಸ ನಮಗಿದೆ. ಅದ್ರ ಜೊತೆಗೆ ಇದನ್ನು ಇವರು ಏನು ಇವತ್ತು ರಾಜ್ಯಪಾಲರು BJPಯ ಷಡ್ಯಂತ್ರ, ಕೇಂದ್ರ ಸರ್ಕಾರ ಇವತ್ತು ಏನು ರಾಜ್ಯಪಾಲರ ಮೂಲಕ ಮಾಡಿಸಿದರೆ ಇದನ್ನು ಜನರ ಬಳಿಗೆ ಒಯ್ತೀವಿ. ಇದು ರಾಜ್ಯದ ಜನರ ಹೋರಾಟ ಆಗ್ತದೆ. ಇದರ ಪರಿಣಾಮವನ್ನು ಇವತ್ತು ಕೇಂದ್ರ ಸರ್ಕಾರ, ಇವತ್ತು ರಾಜ್ಯಪಾಲರು ಇದನ್ನೆಲ್ಲವನ್ನು ಕೂಡ ಅತಿ ಶೀಘ್ರದಲ್ಲೇ ಅದನ್ನು ತಿಳ್ಕೊಳ್ಳುವಂಥ ಪಶ್ಚಾತ್ತಾಪ ಪಡುವಂಥ ಒಂದು ಪರಿಸ್ಥಿತಿ ಬರ್ತದೆ. ರಾಜ್ಯಪಾಲ ಹಠಾವಲ್ಲ. ರಾಜ್ಯಪಾಲ ಓರ್ವ ಗಂತವ್ಯತ್ವ ರಾಜ್ಯಪಾಲರು. ನಾನು ಮಾತನಾಡಬಾರ್ದು, ಈ ಶಬ್ದ ಉಪಯೋಗಿಸ್ಬಾರ್ದು. ಅವರು ಕೇಂದ್ರದ ಕೈಬೊಂಬೆ ಆಗಿವತ್ತು ಸಹ ಕೆಲಸ ಮಾಡಿದ್ದಾರೆ. ಇದು ಸ್ವಂತ ಅವರ ನಿರ್ಣಯ ಅಲ್ಲ, ಇದು ಅವರ ಮೇಲೆ ಹೇರಿದಂಥ ನಿರ್ಣಯ. ರಾಜ್ಯಪಾಲರ ಮೂಲಕ ಇಂಥ ಕೆಟ್ಟ ಕೆಲಸವನ್ನು ಇವತ್ತು ದಿವಸ ಕೇಂದ್ರ ಸರ್ಕಾರ ಮಾಡಿದೆ. ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಇದನ್ನು ಮತ್ತು ರಾಜ್ಯದ ಎಲ್ಲರೂ ಕೂಡಿ ಇವತ್ತು ದಿವಸ ಈ ಒಂದು ಷಡ್ಯಂತ್ರ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಯಾಕೆ ರಾಜೀನಾಮೆ ಕೊಡ್ತಾರೆ? ಏನು ಮಾಡಿದ್ದಾರೆ ಅಂತ ರಾಜೀನಾಮೆ ಕೊಡ್ತಾರೆ? ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ ಇದರಲ್ಲಿ. ಮತ್ತು ಎಲ್ಲರೂ ನಾವು ಹೇಳ್ತೇನೆ, ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ, ಎಲ್ಲ ಶಾಸಕರು, ಸಚಿವರು, ಕಾಂಗ್ರೆಸ್ ಹೈಕಮಾಂಡ್ ಎಲ್ಲರೂ ಇವತ್ತು ದಿವಸ ಗಟ್ಟಿಯಾಗಿ ಸಿದ್ದರಾಮಯ್ಯನವರು ಹಿಂದಿದ್ದೀವಿ. ರಾಜ್ಯದ ಜನತೆಯನ್ನು ಕೂಡ ಸಿದ್ದರಾಮಯ್ಯ ಅವರು ಹಿಂದಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.